ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನು ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದೆ ಅಂತ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ. ಇಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ಇಲ್ಲಿ ಬಂದು ಒಂದು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಚಿಕ್ಕಿ ತಂಗಿದಿರಿದ್ರೆ ನಿಜವಾಗ್ಲೂ ಎಷ್ಟೋ ಹೆಲ್ಪ್ ಅಂತ ಅಂದರೆ ನೆಕ್ಸ್ಟು ಅಮ್ಮನ ಬಿಟ್ಟರೆ ನೆಕ್ಸ್ಟ್ ಚಿಕ್ಕಮ್ಮ ಅಂತ ಅನ್ನೋದು ನಿಜವಾಗ್ಲೂ ಅವರೇ ನೋಡ್ಕೊಳ್ಳೋದು. ಇಲ್ಲಿ ನನ್ನ ತಂಗಿನೇ ಊಟ ಮಾಡಿಸ್ತಾ ಇದ್ಲು. ಅವನಿಗೆ ಆಟಾಡಿಸ್ತಾ ಊಟ ಮಾಡ್ತಾಯಿದ್ಲು. ಒಂದು ಚಿತ್ರಾನ್ನ ಬೇಕು ಅಂತ ಹೇಳ್ದ ದೊಡ್ಡವನು. ಹಾಗಾಗಿ ಆಂಟಿ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಅವನು ಊಟ ಮಾಡ್ತಾಯಿದ್ದ. ಹಾಗೆ ಅವನಿಗೂ ಕೂಡ ಊಟ ಮಾಡಿಸ್ತಾ ಇದ್ಲು. ಅವಳೇ ಹಿಂಗೆ ನೋಡ್ಕೊಳ್ಳೋವಾಗ ನನ್ನ ಅರ್ಧ ಕೆಲಸ ಅವಳೇ ಮಾಡ್ಕೊತಾಳೆ. ಅವನು ನೋಡ್ಕೊಳ್ಳೋದಾಗಲಿ ಎಲ್ಲ. ಅವನು ಅವಳ ಜೊತೇಲಿ ಚೆನ್ನಾಗಿ ಆಟ ಆಡ್ಕೊಂಡು ಅವನು ಅವಳನ್ನ ಒಕ್ಕೊಂಡವನೇ. ಮೊಬೈಲ್ ಕೇಳ್ತಾನೆ, ಅಂಬ ಹಾಕೊಡು ಅಂತ ಹೇಳ್ಬಿಟ್ಟು ತಗೊಂಡೋಗೆಲ್ಲ ಕೊಟ್ಟು ಅವಳ ಜೊತೇಲಿ ಆಟ ಆಡ್ಕೊಂಡಿರ್ತಾನೆ. ಹಾಗೆ ಅಕ್ಷಯ ತೃತೀಯ ಆಯಿತು. ಅಕ್ಷಯ ತೃತೀಯ ದಿವಸ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಆಗಲೂ ಕೂಡ ಅವಳೇ ನೋಡ್ಕೊತಿದ್ಲು. ಓಲೆ ಮಾಡೋಕ್ಕದಿತ್ತು, ಹಾಗಾಗಿ ಅಲ್ಲಿ ಹೋಗಿದ್ದೆ. ಇದು ನಮಗೆ ಚೆನ್ನಾಗಿ ಗೊತ್ತಿರೋರೆ ಅಂಗಡಿ. ಇಲ್ಲಿ ಬಟ್ಟೆ ಅಂಗಡಿ ಕೂಡ ಇದೆ. ಈಗ ರೀಸೆಂಟಾಗಿ ಒಂದು 6 ಮಂತ್ಸಿಂದ ಚಿನ್ನ ಕೂಡ ಅವ್ರದ್ದೇ ಅಂಗಡಿ ಮೈಸೂರಲ್ಲಿದೆ. ಅವ್ರು ಆರ್ಡ್ರು ತಗೊಂಡು ನಮಗೆ ಮಾಡಿಸ್ಕೊಡ್ತಾರೆ. ಹಾಗೆ ಅಲ್ಲಿ ಬುಕ್ಕಲ್ಲಿ ಕೊಟ್ಟಿದ್ದರು ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ. ಆದರೆ ಎಲ್ಲ ತುಂಬ ಹಳೆ ಡಿಸೈನ್ಸ್ ಇತ್ತು. ನಾನು ಯಾವುದೂ ನೋಡಲಿಲ್ಲ. ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಅವರ ಮೇಲೆ ಫೋನಲ್ಲೇ ನಂಗೆ ಹೊಸ ಡಿಸೈನ್ ಬೇಕು ಅಂತ ಕೇಳಿದೆ. ಹಾಗಾಗಿ ತೋರಿಸಿದ್ರು, ಮಾಡಿಸ್ಕೊಂಡೆ. ಹಾಗೆ ಬೆಳ್ಳಿ ಡಿಸೈನ್ಸ್ ಕೂಡ ಅಷ್ಟೇ. ಈಗ ಆರ್ಟಿಫಿಷಿಯಲ್ ಗ್ಯಾರಂಟಿ ಇರುವಂಥವು. ಹಾಗೆ ಬೆಳ್ಳಿ ಡಿಸೈನ್ಸ್ ಕೂಡ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅದು. ಬೆಳ್ಳಿ ರಿಂಗ್ಸ್ ಆಗಲಿ, ಬ್ರೇಸ್ಲೈಟು, ಚೈನು, ಕಾಲು ಚೈನ್ ಆಗಿರ್ಬೋದು, ಹಾಗೆ ಕುತ್ತಿಗೆ ಚೈನು ಚೆನ್ನಾಗಿತ್ತು. ನನಗೂ ಇಷ್ಟ ಆಯಿತು. ಹಾಗೆ ನನ್ನ ಮಗನ ಕಾಲು ಗೆಜ್ಜೆ ಎಲ್ಲ ಉದುರೋಗಿತ್ತು. ಕಾಲು ಮುರಿಯಾಗಿ ಇನ್ನೂ ಚಿಕ್ಕವನಲ್ವ, ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಬಿಟ್ಟು ತಗೊಳ್ಳೋಣ ಹೊಸದು ಅಂತ ಹೇಳಿ ನೋಡ್ತಾಯಿದ್ದೆ. ಡಿಸೈನ್ಗಳು ಕೊಟ್ಟಿದ್ದರು, ಸೆಲೆಕ್ಟ್ ಮಾಡಿ ತಗೊಂಡು ಬಂದೆ. ಹಾಗೆ ನನ್ನ ಮಗ ಇಲ್ಲಿ ಬಿಟ್ಟು ಹೋಗಿದ್ದೆ. ಬಂದ ತಕ್ಷಣ ಅವನು ಓಡಿ ಬರ್ತಾಯಿದ್ದ. ನನ್ನ ತಮ್ಮ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದ. ಅವತ್ತೇ ಅಕ್ಷಯ ತೃತೀಯ ದಿವಸನೇ ಏನಾದ್ರು ಬಸವ ಜಯಂತಿನೂ ಇರೋದ್ರಿಂದ ನಾನ್ ವೆಜ್ ಮಾಡೋದು ಬೇಡ ಅಂತ ಹೇಳಿ ಸ್ವೀಟ್ ಮಾಡಿತ್ತು ಆಂಟಿ. ವಡೆ ಪಾಯಸ ಮಾಡಿತ್ತು. ನಾನು ಹೋಗಿದ್ದೆ. ಆವಾಗಿಂದ ಏನು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ವಡೆ ಪಾಯಸ ಮಾಡಿತ್ತು. ಪಾಯಸ ಚೆನ್ನಾಗಿತ್ತು. ಆಂಟಿ ಅಡುಗೆನೂ ಕೂಡ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನನ್ನ ತಂಗಿ ವಡೆನ ಹಾಕಿಟ್ಟಿದ್ಲು. ಸ್ವಲ್ಪ ಊಟಕ್ಕೆ ತಗೊಂಡಿದ್ವಿ ಸಂಜೆ. ಹಾಗೆ ಇನ್ನೊಂದು ಸ್ವಲ್ಪ ಹಾಕೋದಿತ್ತು, ನೈಟ್ ಹಾಕೊಳ್ಳೋದ ಅಂತೇಳಿ ಅಲ್ಲೇ ಇಟ್ಟಿದ್ದೆ. ನನ್ನ ಮಗ ಅಲ್ಲೂ ಕೂಡ ಸೆಲ್ಫ್ ಮೇಲೆ ಕೂರಿಸು, ನಾನು ವೀಡಿಯೋ ಮಾಡ್ತಿದ್ದೆ, ಅವನು ಸೆಲ್ಫ್ ಮೇಲೆ ಕೂತ್ಕೊಳ್ಳೋದು, ಎಲ್ಲನೂ ಎಳೆದು ಕೆಳಗೆಲ್ಲ ಬೀಳಿಸ್ತಾಯಿದ್ದ. ಅಲ್ಲಿಂದ ಅವನನ್ನು ಕರ್ಕೊಂಡು ಹೋದೆ. ಹಾಗೆ ಮತ್ತು ಸೊಪ್ಪು ಏನು ಕೆಲಸನೂ ಮಾಡಲ್ಲ, ಸುಮ್ಮನೆ ಏನು ಕೆಲಸನೂ ಇವರು ಕೂಡ ಮಾಡಿಸಲ್ಲ. ಆರಾಮಾಗಿ ಕೂತ್ಕೋ, ರೆಸ್ಟ್ ಮಾಡು ಅಂತಾರೆ. ಹಾಗೆ ಸುಮ್ಮನೆ ಕೂತಿದ್ನಲ್ಲ ಅಂತೇಳಿ ಸೊಪ್ಪನ್ನು ಕೂಡ ಬಿಡಿಸ್ಕೊಡ್ತಾಯಿದ್ದೆ. ಅಲ್ಲೂ ಕೂಡ ನನ್ನ ಮಗ ನಾನು ಬಿಡಿಸ್ತೀನಿ ಅಂತ ಬರ್ತಾನೆ. ಅದಕ್ಕೆ ನನ್ನ ತಂಗಿ ಒಂದು ವೀಡಿಯೋನ ಮಾಡಿಕೊಟ್ಲು. ಅವನಿಗೆ ಸೊಪ್ಪು ಕಡ್ಡಿ ಕೊಟ್ಟರೆ ಬೇಡ, ನಂಗೆ ಸೊಪ್ಪೇ ಬೇಕು ಅಂತೇಳಿ ಕಿತ್ಕೊತಾನೆ. ಏನು ಭಾರಿ ಸೋಸು ಅಂತಾರ. ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಲ್ಲಿ ಸೈಕಲ್ ಇತ್ತು ಪಾಪದು. ಹಾಗಾಗಿ ಆ ಸೈಕಲಲ್ಲಿ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದ. ಅಲ್ಲಿ ಸ್ವಲ್ಪ ಸ್ಲೋಪ್ ಇದ್ದಿದ್ದರಿಂದ ಒಂದು ಬಿಡು, ಹಿಡ್ಕೊಂಬಿಡ ಅಂತ ಬೇರೆ ಹೇಳ್ತಾನೆ. ನಾನೇ ಹೋಯ್ತೀನಿ ಬಿಡು ಅಂತ ಹೇಳ್ಬಿಟ್ಟು. ಇವರು ನಮ್ಮ ಅಜ್ಜಿ ತುಂಬ ವೀಕ್ ಆಗಿಬಿಟ್ಟವ್ರೆ. ಇವರೇ ನಮ್ಮ ತಾತ, ನಮ್ಮ ಅಜ್ಜಿನೇ ನನ್ನನ್ನು ಚಿಕ್ಕೂರಿಂದನೂ ನಾನು ನಮ್ಮ ಅಜ್ಜಿ ತಾತ ಮನೇಲೇ ಬೆಳೆದಿದ್ದು. ಈಗ ಅವರು ತುಂಬ ವೀಕ್ ಆಗಿಬಿಟ್ಟವ್ರೆ. ನಿಜವಾಗ್ಲೂ ಅವ್ರು ನೋಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಯಪ್ಪ ಹೆಂಗಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮಾತಾಡಿಸ್ಕೊಂಡು, ಹಾಗೆ ಪಾಪುನೂ ಇದ್ಲು, ಮಾತಾಡಿಸ್ಕೊಂಡು ಬಂದ್ವಿ. ನಮ್ಮ ಮಾಮ ನನ್ನ ಮಗನಿಗೆ ಸುಮ್ಮನೆ ಎದುರಿಸ್ತಾಯಿತ್ತು. ಅಲ್ಲೇ ನಮ್ಮ ಮಾವನ ಅಂಗಡಿ ಇದೆ. ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಯ್ತು. ಅವನಿಗೊಂದು ಚಾಕ್ಲೇಟ್ ಕೊಡ್ತು. ಇವ್ರದ್ದೇ ಅಂಗಡಿ, ನಮ್ಮ ಮಾವವ್ರದ್ದೇ. ಇಲ್ಲಿ ಮೊದಲು ಹಳೇ ಮನೆ ಇತ್ತು. ಫಸ್ಟು ಅದನ್ನು ಡೆಮಾಲಿಷ್ ಮಾಡಿ ಹೊಸ್ದಾಗಿ ಮಾಡಿರೋದು. ಈಗ ನನ್ನ ಮಗ ಏನು ವಯಸ್ಸಿದ್ದಾನೆ, ಅದಕ್ಕಿಂತ ಚಿಕ್ಕ ವಯಸ್ಸಿಂದನೇ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು. ಈವನ್ ನಾನು ಮದುವೆ ಆಗೋವರೆಗೂ ಕೂಡ
ಇದು ಮೊದಲು ಹಳೆ ಮನೆ ಇತ್ತು, ಈಗ ಡೆಮಾಲಿಷ್ ಮಾಡಿ ಕಟ್ಟಿದ್ದಾರೆ. ಇವರೇ ನಮ್ಮ ತಾತ. ಮಂಡ್ಯದಲ್ಲಿ ವಿಳ್ಯೆದೆಲೆ ಮಾರ್ಕೆಟ್ನಲ್ಲಿ ವಿಳ್ಯೆದೆಲೆ ವ್ಯಾಪಾರನ ಮಾಡ್ತಾರೆ. ಈಗ ನಮ್ಮ ಮಾವ ಕಂಟಿನ್ಯೂ ಮಾಡ್ತಿದ್ದಾರೆ. ಮೊದಲು ಹಂಚಿನ ಮನೆ ಸ್ವಲ್ಪ ದೊಡ್ಡದಾಗೆ ಕಾಣ್ತಿತ್ತು, ಈಗ ಆಮೇಲೆ ಮೋಲ್ಡ ಕಟ್ಟಿರೋದು. ಸೊ ಈ ಮನೆ ಕಟ್ಟಿನೂ ಕೂಡ ಒಂದು 15 ಇಯರ್ಸ್ ಆಯಿತು ಅನಿಸುತ್ತೆ. ಸೊ ನಾನೇ ಅಲ್ಲಿ ಒಂದು 7, 8, 9 ಇಯರ್ಸು ಅಲ್ಲೇ ಇದ್ದೆ ಅನಿಸುತ್ತೆ. ಇನ್ನು ನಾನು ಮದುವೆಗೆ 7 ಇಯರ್ಸ್ ಆಯಿತು. ಸೊ ಅದು ಎಷ್ಟು ಯಾವಾಗ ಅನ್ನೋದು ಗೊತ್ತಿಲ್ಲ. ನನ್ನ ಮಗ ಅಲ್ಲೂ ಕೂಡ ಅವಳಿಗೆ ಹೋಗಿ ಹೊಡೆದು ಪಾಪನ ತೀಟೆ ಮಾಡ್ತಾಯಿದ್ದ. ಫುಲ್ ತೀಟೆ. ಆಮೇಲೆ ಅವನಿಗೆ ಮಕ್ಕಳಿದ್ರೆ ಇಷ್ಟ, ಹೋಗಿ ಮುತ್ತು ಕೊಡೋದು, ಎಷ್ಟು ಚೆನ್ನಾಗಿ ಕೈಯಿಂದ ತಗೊಂಡು ಮುತ್ತು ಕೊಡ್ತಾಯಿದ್ದ. ಆಮೇಲೆ ಎಲ್ಲನೂ ಇದು ಮಾಡ್ತಾಯಿದ್ದ. ಆಮೇಲೆ ಅವಳು ಏನು ಆಟ ಆಡ್ತಾಳೆ ಅದನ್ನೇ ಎತ್ಕೊಳ್ಳೋಕ್ಕೆ ಅಂತ ಒಯ್ತಾಯಿದ್ದ. ಆಮೇಲೆ ಅವಳು ಕಾರ್ನಲ್ಲಿ ಪಾಂಡ ಕಾರ್ನಲ್ಲಿ ಕೂರಿಸ್ಕೊಂಡು ಅವಳು ಕೂಡ ಒಯ್ತಾಯಿದ್ಲು. ನಮ್ಮ ಅತ್ತೆ ಹಿಂದೆ ಹಿಡ್ಕೊಂಡಿದ್ರು. ಹಾಗೆ ಸುಮ್ಮನೆ ಒಂದು ರೈಡ್ ಅದನ್ನು ಕೂಡ ಮಕ್ಳಿಗೆ ಊಟಾಗ ಆಟ ಆಡ್ಸಿದ್ರಲ್ಲ, ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಮತ್ತು ನಮ್ಮ ಆಂಟಿ ಮನೆಗೆ ಬಂದ್ವಿ. ಅಲ್ಲಿ ನನ್ನ ತಮ್ಮ ಬಂದಿದ್ದ. ಅವ್ನು ಶೂನ ತಗೊಂಡು ಆಟ ಆಡ್ತವನೆ. ಶೂ ಚಪ್ಪಲಿಗಳು ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಆಯ್ತವೆ. ಹಾಗೆ ಮೆಟ್ಲ ಮೇಲೆ ನಾನು ಒಯ್ತಿದ್ದೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹತ್ತೊಯ್ತಾಯಿದ್ದೆ. ಎಷ್ಟು ಕರೆದ್ರೂ ಅಷ್ಟೇ ತಿರ್ಕೊಂಡು ನೋಡ್ಬಿಟ್ಟು ಬರ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಒಯ್ತಾಯಿದ್ದ. ಆಮೇಲೆ ಎಲ್ಲಿ ಬಿದ್ದುಬಿಡ್ತಾನೆ ಅಂತೇಳಿ ನಾನು ಒಯ್ತಾಯಿದ್ದೆ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರೋಣ, ಇಲ್ಲಾಂದರೆ ಆಟ ಮಾಡ್ತಾನೆ ಅಂತ ಹೇಳಿ ಅವನನ್ನು ಕೂಡ ಕರ್ಕೊಂಡು ಮೇಲೆ ಒಯ್ತಾಯಿದ್ದೆ. ಅವ್ನು ನೋಡ್ಕೊಂಡೇ ಒಯ್ತಾಯಿದ್ದ ನನ್ನನ್ನು ಬರ್ತಿದ್ದೀನೋ ಇಲ್ವೋ ಅಂತ. ಇದು ನಮ್ಮ ಆಂಟಿ ಮನೆ. ಸೊ ವ್ಯೂ ನೋಡ್ಬೋದು. ಬೆಳಗ್ಗೆ ವೆದರ್ ಕೂಡ ಕ್ಲೈಮೇಟ್ ಚೆನ್ನಾಗಿದೆ, ಒಂಥರ ಮಳೆ ಬರೋ ಥರ ವಾತಾವರಣ. ಸೊ ಇದು ನಮ್ಮ ಆಂಟಿ ಮನೆ. ಟೆರೆಸ್ ಮೇಲೆ ನಿಂತಿದ್ದೀನಿ. ಸೊ ವ್ಯೂ ನೋಡ್ಬೋದು. ಇಲ್ಲೆಲ್ಲ ಮೊದಲು ಇದೇ ಕೊನೆ ಮನೆ ಆಗಿತ್ತು ನಮ್ಮ ಆಂಟಿಯವ್ರ ಮನೆ ಕಟ್ಟಿದಾಗ. ಇವಾಗ ಫುಲ್ಲು ಮನೆಗಳು, ಎಲ್ಲಿ ನೋಡಿದ್ರೂ ಮನೆಗಳೇ ಕಾಣಿಸ್ತವೆ. ಸೊ ಈಗ ತುಂಬ ಡೆವಲಪ್ ಆಗಿದೆ ಈ ಏರಿಯಾ. ಮೊದಲು ಅಷ್ಟೊಂದು ಇರಲಿಲ್ಲ, ಮನೆಗಳಿರಲಿಲ್ಲ. ಹಾಗೆ ಇಲ್ಲಿ ನನ್ನ ಮಗ ಮೇಲತ್ತಿ ಬಂದವನೇ. ಅವನು ನೋಡ್ಕೊಳ್ಳೋದೇ ಒಂದು ಕೆಲಸ, ದೊಡ್ಡ ಕೆಲಸ. ಸುಮ್ಮನೆ ಒಂದು ಕೂರಲ್ಲ, ಹೋಗೋದು ಇಳಿಯೋಕ್ಕೆ. ಸೊ ಅವನನ್ನು ನೋಡ್ಕೊಂಡು ಹಾಗೆ ಟೆರೆಸ್ಸಲ್ಲಿ ಹಂಗೆ ಒಂದು ಚಿಕ್ಕದಾಗಿ ವಾಕ್ ಮಾಡ್ತಾ ಓಡಾಡ್ತಾ ಇದ್ದೀನಿ. ಹಾಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಹಾಗಾಗಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡು ವಿಷ್ಣು, ಇಲ್ಲಿ ಬಾಯ್ ಮಾಡು. ಬಾಯ್ ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಹೇಳ್ಬೇಕು, ಬಾಯ್ ಹೇಳು.